ಎಲ್ಲರ ನಿರೀಕ್ಷೆಯಂತೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ಮಾಜಿ ಆರಂಭಿಕ ಆಟಗಾರ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದಾರೆ. 2027ರವರೆಗೆ ಟೀಂ ಇಂಡಿಯಾದ ಕೋಚ್ ಆಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇದೀಗ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ನೂತನ ಕೋಚ್ ಆಗಿ ಆಯ್ಕೆಯಾಗ್ತಿದ್ದಂತೆ ಅವರ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಳ್ಳಲು ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಅಂದಹಾಗೆ ಗಂಭೀರ್ ಎಷ್ಟು ಕೋಟಿಗಳ ಒಡೆಯ, ಯಾವ್ಯಾವ ಮೂಲದಿಂದ ಆದಾಯ ಬರ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದ್ರಾವಿಡ್ ನಿಭಾಯಿಸುತ್ತಿದ್ದ ಜವಾಬ್ದಾರಿಯನ್ನ ಗೌತಮ್ ಗಂಭೀರ್ ಹೆಗಲಿಗೆ ಬಿಸಿಸಿಐ ನೀಡಿದೆ. ಗೌತಮ್ ಗಂಭೀರ್ ಕ್ರಿಕೆಟ್ ಜಗತ್ತಿನ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ರು. ಬ್ಯಾಟಿಂಗ್ ಮೂಲಕ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಒಂದು ಕಾಲದಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದ ಗಂಭೀರ್ ಐಪಿಎಲ್ನಲ್ಲೂ ಮಿಂಚಿದ್ದಾರೆ. ಬಿಜೆಪಿ ಸಂಸದರಾಗಿಯೂ ಸೇವೆ ಸಲ್ಲಿಸಿರುವ ಅವರು ಐಪಿಎಲ್ನಲ್ಲಿ ಕಾಮೆಂಟರಿ, ಮೆಂಟರ್ಶಿಪ್ ಮೂಲಕ ಸಾಕಷ್ಟು ಆದಾಯ ಗಳಿಸಿದ್ದಾರೆ. ಹೀಗಾಗಿಯೇ ಗೌತಮ್ ಗಂಭೀರ್ ವಿಶ್ವದ ಶ್ರೀಮಂತ ಕ್ರಿಕೆಟರ್ ರೇಸ್ನಲ್ಲಿ ಒಬ್ಬರಾಗಿದ್ದಾರೆ. ಅವರ ಒಟ್ಟು ಸಂಪತ್ತು ಸುಮಾರು 265 ಕೋಟಿ ರೂಪಾಯಿ ಆಗಿದೆ. ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಪರ 58 ಟೆಸ್ಟ್, 147 ODI ಮತ್ತು 37 T20 ಪಂದ್ಯಗಳನ್ನು ಆಡಿದ್ದಾರೆ. 2007ರ T20 ವಿಶ್ವಕಪ್ ಮತ್ತು 2011ರ ಏಕದಿನ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿ ಗಂಭೀರ್ ಕೂಡ ಇದ್ರು. ಆ 2 ಟೂರ್ನಿಗಳ ಫೈನಲ್ನಲ್ಲಿ ಗಂಭೀರ್ ಟಾಪ್ ಸ್ಕೋರರ್ ಆಗಿದ್ರು. ಐಪಿಎಲ್ನಲ್ಲಿ ನಾಯಕರಾಗಿ ಅವರು 2012 ಮತ್ತು 2014ರಲ್ಲಿ KKR ತಂಡಕ್ಕೆ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. 2018ರಲ್ಲಿ ಗೌತಮ್ ಗಂಭೀರ್ ಕೊನೆಯದಾಗಿ ಆಡಿದ್ರು. ಆ ಒಂದು ಋತುವಿನಲ್ಲಿ ಅವರು 2.5 ಕೋಟಿ ರೂಪಾಯಿ ಪಡೆದಿದ್ರು. ಐಪಿಎಲ್ 2024ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಮೆಂಟರ್ ಆಗಿ ಸೇರಿಕೊಂಡ್ರು. ಐಪಿಎಲ್ 2024, 2025ರಲ್ಲಿ ಮಾರ್ಗದರ್ಶಕರಾಗಿ ಕೆಲಸ ಮಾಡಲು ಗಂಭೀರ್ ಅವರು 25 ಕೋಟಿ ರೂಪಾಯಿ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಗಂಭೀರ್ ಯಾವುದೇ ಪಂದ್ಯವನ್ನು ಆಡದೇ ಇದ್ರೂ ಐಪಿಎಲ್ ಆಟಗಾರರಿಗಿಂತ ಹೆಚ್ಚು ಹಣ ಸಂಪಾದಿಸುತ್ತಾರೆ. ಇನ್ನು ಸ್ಟಾರ್ ಸ್ಪೋರ್ಟ್ಸ್ಗಾಗಿ ಕಾಮೆಂಟರಿ ಮತ್ತು ಇತರ ಕ್ರಿಕೆಟ್ಗೆ ಸಂಬಂಧಿಸಿ ಮಾಡುವ ಕೆಲಸಕ್ಕಾಗಿ ಸುಮಾರು 1.5 ಕೋಟಿ ರೂಪಾಯಿ ಹಣ ಗಳಿಸುತ್ತಾರೆ ಎಂದು ಅಂದಾಜಿಸಲಾಗಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವ ದೆಹಲಿ ಕ್ಷೇತ್ರದಿಂದ ಗಂಭೀರ್ ಸಂಸದರಾಗಿ ಆಯ್ಕೆಯಾಗಿದ್ರು. ಚುನಾವಣೆ ವೇಳೆ ಅವರು ತಮ್ಮ ಆಸ್ತಿ 12.4 ಕೋಟಿ ರೂಪಾಯಿ ಎಂದು ಘೋಷಣೆ ಮಾಡಿಕೊಂಡಿದ್ರು. ಇನ್ನು ಗೌತಮ್ ಗಂಭೀರ್ ಅವರ ಸಂಬಳದ ಬಗ್ಗೆ ಬಿಸಿಸಿಐ ಇನ್ನೂ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ. ಆದರೆ ಮಾಧ್ಯಮದ ವರದಿಗಳ ಪ್ರಕಾರ ಅವರ ಸಂಭಾವನೆ ರಾಹುಲ್ ದ್ರಾವಿಡ್ಗಿಂತ ಹೆಚ್ಚಾಗಿದೆ ಎನ್ನಲಾಗಿದೆ. ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಆಗಿದ್ದಾಗ ವಾರ್ಷಿಕ 12 ಕೋಟಿ ರೂಪಾಯಿಗಳನ್ನು ಪಡೆದಿದ್ರು. ಕ್ರಿಕೆಟ್ನಿಂದ ಮಾತ್ರವಲ್ಲದೆ ಬ್ರ್ಯಾಂಡ್ ಪ್ರಾಯೋಜಕತ್ವದಿಂದಲೂ ಹಣ ಗಳಿಸುತ್ತಾರೆ. ಅನೇಕ ವ್ಯವಹಾರಗಳಲ್ಲಿ ಹೂಡಿಕೆ ಕೂಡ ಮಾಡಿದ್ದು ಅದರಿಂದಲೂ ಹಣ ಸಂಪಾದನೆ ಮಾಡ್ತಾರೆ. ಮಾಹಿತಿಗಳ ಪ್ರಕಾರ ಸಣ್ಣ ವ್ಯಾಪಾರಗಳು, ರೆಸ್ಟೋರೆಂಟ್ಗಳು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ದೆಹಲಿಯ ರಾಜಿಂದರ್ ನಗರದಲ್ಲಿ ಗಂಭೀರ್ ಐಷಾರಾಮಿ ಮನೆ ಹೊಂದಿದ್ದಾರೆ. ಅದರ ಮೌಲ್ಯ ಸುಮಾರು 15 ಕೋಟಿ. ಗ್ರೇಟರ್ ನೋಯ್ಡಾದ ಜೆಪಿ ವಿಶ್ ಟೌನ್ನಲ್ಲಿ 4 ಕೋಟಿ ರೂಪಾಯಿ ಮೌಲ್ಯದ ನಿವೇಶನ ಇದೆ. ಜೊತೆಗೆ ಮಲ್ಕಾಪುರ ಗ್ರಾಮದಲ್ಲಿ ಒಂದು ಮನೆ ಇದ್ದು ಅದರ ಮೌಲ್ಯ 1 ಕೋಟಿ ರೂಪಾಯಿ ಎನ್ನಲಾಗಿದೆ. ಜೊತೆಗೆ 5 ಕೆಜಿ ಬೆಳ್ಳಿ ಕೂಡ ಇದೆ. ಗಂಭೀರ್ಗೆ ಕಾರುಗಳಂದ್ರೆ ತುಂಬಾ ಇಷ್ಟ. ಆಡಿ Q5 ಮತ್ತು BMW 530D ಕಾರುಗಳನ್ನು ಹೊಂದಿದ್ದಾರೆ. ಟೊಯೋಟೋ ಕೊರೊಲ್ಲಾ ಮತ್ತು ಮಹೀಂದ್ರಾ ಬೊಲೆರೋ ಸ್ಟಿಂಗರ್ ಕಾರುಗಳು ಕೂಡ ಅವರ ಬಳಿ ಇದೆ. ಮಾತ್ರವಲ್ಲದೆ ಮರ್ಸಿಡೀಸ್ GLS 350D, ಮಾರುತಿ ಸುಜುಕಿ SX4 ಕೂಡ ಇದೆ. ನವದೆಹಲಿಯಲ್ಲಿ ಜವಳಿ ವ್ಯಾಪಾರಿಯ ಮಗನಾಗಿ ಜನಿಸಿದ ಗೌತಮ್ ಗಂಭೀರ್ ಕ್ರಿಕೆಟ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕ್ರಿಕೆಟ್ ವೃತ್ತಿ ಜೀವನದಲ್ಲೂ ಗಂಭೀರ್ ಟೀಂ ಇಂಡಿಯಾದ ಪಾಲಿನ ಅಸೆಟ್ ಆಗಿದ್ರು. ಅದೇ ಗಂಭೀರ್ ಅವರ ಲೈಫ್ ಅನ್ನ ಕೂಡ ಸೆಟಲ್ ಮಾಡಿದ್ದು ಈಗ ಇತಿಹಾಸ. ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿದ ಗಂಭೀರ್ ಬದುಕಿನಲ್ಲೂ ಆರ್ಥಿಕವಾಗಿ ಸದೃಢರಾಗಿ ಬೆಳೆದು ನಿಂತಿದ್ದಾರೆ. ಇದಕ್ಕೆ ವೈಭವದ ಮಹಲ್, ಹೈಫೈ ಕಾರುಗಳು ಜೊತೆಗೆ ಆರಾಮ ಜೀವನವೇ ಸಾಕ್ಷಿ. ಆದ್ರೆ ಎಲ್ಲಾ ಇದ್ದು ಸಾಕು ಅಂತ ತನ್ನ ಕರ್ತವ್ಯ ಮರೆತವರಲ್ಲ ಗಂಭೀರ್. ಆದಾಯ ಅವರನ್ನೇ ಹುಡುಕಿಕೊಂಡು ಬಂದಿತ್ತೆ ವಿನಃ ಯಾವ ಐಷಾರಾಮಿ ಜೀವನದ ಹಿಂದೆ ಹೋಗಿಲ್ಲ. ಇದೆಲ್ಲ ಸಿಕ್ಕಿದ್ದು ಗೌತಮ್ ಗಂಭೀರ್ ಎಂಬ ಯಶಸ್ವಿ ಕ್ರಿಕೆಟರ್ನ ಕಠಿಣ ಪರಿಶ್ರಮದ ಫಲ ಅಷ್ಟೇ. ನಮಸ್ಕಾರ.